ಹಾಯ್ ಫ್ರೆಂಡ್, ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ತುಂಬ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ಬಿಟ್ಟಿತ್ತು ಇವತ್ತು. ಅದಕ್ಕೆ ಇವತ್ತು ಅರ್ಜೆಂಟಿಗಾಗಿ ಡಿಶ್ ಮಾಡಿದ್ವಿ. ಏನಂತ ತೋರಿಸ್ತೀನಿ. ಟೇಸ್ಟಿ ಆ್ಯಂಡ್ ಎಮ್ಮಿ ಸಖತ್ತಾಗಿರುತ್ತೆ. ಸ್ವಲ್ಪ ಟ್ರೈ ಮಾಡಿ, ಯಾರೂ ನಗಾಡಬೇಡಿ. ನೋಡಿ, ಮ್ಯಾಗಿ ಹೊಟ್ಟೆ ಅಷ್ಟಿಗೆ ಇದೊಂದು ರಾಮಬಾಣ. ಯಾರೇ ಟ್ರೈ ಮಾಡಿದ್ರ ಕಮೆಂಟ್ಗೆ ಇದೊಂದು ರಾಮಬಾಣ. ಯಾರೇ ಟ್ರೈ ಮಾಡಿದ್ರ ಕಮೆಂಟ್. ಹೋಟ್ಲು ಮುಗಿಸ್ಕೊಂಬಂದು ಮಲಗಿದ್ದೆ. ತುಂಬ ಸುಸ್ತಾಯ್ತಾಯಿತ್ತು, ಹೊಟ್ಟೆ ತುಂಬ ಹಸಿತಾಯಿತ್ತು. ನನಗಂತೂ ಯಾರ್ಯಾರಿಗೆ ಯಾವ್ಯಾವ ಥರ ಇದೆಯೋ ಗೊತ್ತಿಲ್ಲ. ನನಗಂತೂ ಮಾತ್ರ ಮಲಗಿದ್ರೆ ಏನಾದರೂ ಹೊಟ್ಟೆಗೆ ಅಷ್ಟು ತಡೆಯೋಕ್ಕಾಗಲ್ಲ. ಏನಾದರೂ ಸ್ವಲ್ಪನಾದರೂ ಬೇಕು. ಅದಕ್ಕೆ ನನ್ನ ಮಕ್ಕಳು ನೋಡು ಫೇಸ್ ಚೆನ್ನಾಗಿತ್ತು. ಮ್ಯಾಗಿ ಮಾಡ್ಕೊಟ್ಟಿದ್ದಾರೆ. ಹಾಯ್ ನಾನು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ದೊಡ್ಡವ್ರು ತಿನ್ನೋರು ಬ್ಯುಸಿ ಆಗೋರೆ, ಇವರು ಬ್ಯುಸಿ ಇದ್ದಾರೆ. ಅವ್ರು ತಿಂತಿರೋದು ತೋರ್ಸಮ್ಮ. ಅವ್ರು ತಿಂತಿರೋದು ತೋರ್ಸಮ್ಮ. ಅದು ಫಸ್ಟ್ ತೋರಿಸ್ಬೇಕು. ಸರಿ ತಿನ್ನಿ. ನೋಡಿ ಗೈಸ್, ನೋಡಿ ಅವ್ರಿಗೂ ಮ್ಯಾಗಿ ಅಂದರೆ ಇಷ್ಟ, ತಿನ್ನೋ ಸ್ಟೈಲು. ನನ್ನ ಮಗನಿಗೂ ತುಂಬ ಇಷ್ಟ ಮ್ಯಾಗಿ ಅಂದರೆ. ನೋಡಿ ಆ ಬಾಯಿ ನೋಡಿ ಹೆಂಗೆ ತಿಂತಾನೆ ಅಂತ. ಆ ಬಾಯಿ ಒಂಥರ ಸೈಡಿಗೆ ಹೋಗಿ ತಿನ್ಬೇಕಾದ್ರೆ ನೋಡಿ ಅಲ್ಲಿ. ಸುಮ್ಮನೆ ಹಂಗೆ ಕೊಡು ಮಗನೇ, ಅಮ್ಮನ ಕೊಡು. ಕೊಡಲ್ವಂತೆ ಅವನು. ತುಂಬ ಚೆನ್ನಾಗಿದೆ ಟೇಸ್ಟು. ಏನಿಲ್ಲ, ನೀರು ಕುದಿಬೇಕಾದ್ರೆ ಮ್ಯಾಗಿನೂ ಹಾಕ್ಬಿಟ್ಟು ಆಗಲೇ ಇಮಿಡಿಯೇಟ್ಲಿ ಪೌಡ್ರ್ ಹಾಕಬೇಕು. ನಾವು ಆ್ಯಕ್ಚುಲಿ ಮ್ಯಾಗಿ ಬೇಯಕ್ಕಿಂತ ಮುಂಚೆನೇ ಪೌಡ್ರ್ ಹಾಕ್ಬಿಡ್ತೀವಿ ಗೈಸ್. ಇದು ಮ್ಯಾಗಿನೂ ಹಾಕ್ಬಿಟ್ಟು ಆಮೇಲೆ ನಾವು ಪೌಡ್ರ್ ಹಾಕ್ತೀವಿ ಪಟ್ಟ ಅಂತ. ಒಬ್ಬೊಬ್ರು ಕುದ್ದಾದ್ಮೇಲೆ ಹಾಕ್ತಾರೆ. ಕುದ್ದಾದ್ಮೇಲೆ ಹಾಕೋ ಚೆನ್ನಾಗಿರಲ್ಲ, ಹಿಂಗೆ ಹಾಕಿದ್ರೆ ಚಂದ. ಯಾರ್ಯಾರಿಗೆ ಯಾವ ಮ್ಯಾಗಿ ಇಷ್ಟ ಅಂತ ಕಮೆಂಟ್ ಮಾಡಿ. ಯಾವ್ಯಾವ ಮ್ಯಾಗಿ ತಿಂತೀರ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ನಮಗೂ ಖುಷಿ ಆಗುತ್ತೆ ಕೇಳೋಕ್ಕೆ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡೋದು, ಲೈಕ್ ಮಾಡ್ಬೇಕಂತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ. ಇವತ್ತೇನು ಗೊತ್ತಾ ನಿಮಗೆ, ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ? ಮ್ಯಾಗಿ ತಿನ್ನೋದು ಅಷ್ಟೇ ಅಲ್ಲ, ನಮ್ಮಮ್ಮ ಹೋಟ್ಲಿಗೆ ಹೇಗೆ ತಯಾರಿ ಮಾಡ್ತಾರೆ, ಹಾಗೆ ಕಟ್ಟೆ ಎಲ್ಲ ಹೇಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾರೆ ಅನ್ನೋದು ವಿಡಿಯೋ ಬ್ಲಾಗ್ ನಾನೇ ತೆಗಿತೀನಿ ನಿಮಗೆ. ಓಕೆನಾ? ಅಲ್ಲಿ ಫ್ರೂಟ್ಸ್ ಅಂದ್ಬಿಟ್ಟು ರೆಡಿ ಆಗುತ್ತೆ. ನಮ್ಮ ಕಸ್ಟಮರ್ಗಳು, ಮಾಮೂಲಿ ಕಸ್ಟಮರು ಮತ್ತು ಹೊಸಬ್ರು ಕಸ್ಟಮರ್ ಯಾವ ಥರ ಬರ್ತಾರೆ, ಯಾವ ಥರ ಫುಡ್ ರಿವ್ಯೂಲ್ ಕೊಡ್ತಾರೆ ಹೇಳ್ತೀನಿ. ಏನು ವೀಕ್ಲಿ ಒಂದು ಟೈಮ್ ತಿನ್ನೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಮೈದಾ ಆಲ್ಮೋಸ್ಟು ಕಮೆಂಟ್ ಹಾಕೇ ಆಗ್ತೀರಾ, ಮೈದಾ ಹಿಟ್ಟು ಜಾಸ್ತಿ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಹೌದು, ಅದು ಡೈಲಿ ತಿನ್ನೋರಿಗೆ ಪ್ರಾಬ್ಲಮ್ಮು. ನಾವು ಡೈಲಿ ತಿನ್ನಲ್ಲ, ವೀಕ್ಲಿಗೆ ಒನ್ ಟೈಮ್ ಆದರೂ ತಿಂದೇ ತಿಂತೀವಿ. ನೋಡಿ ನಮ್ಮನೆ ನಾಯಿ ಆಲೆ ಖಾಲಿನೇ ಮಾಡಿಬಿಟ್ಟಿದ್ದ. ನಾನು ನೋಡಿ ತಿಂದ್ರಾ ತಿಂದ್ರಾ ಖಾಲಿ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಕೊಡೋಣ ಒಂಚೂರು ಮಾಡಿ. ಆ್ಯಕ್ಚುಲಿ ಅವನಿಗೆ ಆಗಾಗ ಇಷ್ಟ ಆಗುತ್ತೆ. ಅಪರೂಪ ಇವನು ಬಿಸಿದಂದ್ರೆ ಬೇಗ ತಿಂದು ಖಾಲಿ ಮಾಡ್ತಾನೆ. ಅವನಿಗೆ ಬಿಸಿ ಇದ್ರೆ ತಿಂತಾನೆ. ಆಲ್ಮೋಸ್ಟು ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ, ಇವಾಗೆಲ್ಲ ಟ್ರೆಂಡ್ ಆಗ್ತಿದೆ. ಚೀನಾ ಮತ್ತೇನದಪ್ಪ, ಜಪಾನ್ ಸೈಡ್, ಆ ಸೈಡೆಲ್ಲ ಮ್ಯಾಗಿನ ಯಾವ ಥರ ಆ ಥರದ್ದು ನಾವು ಟ್ರೈ ಮಾಡಲ್ಲ ಡೈಲಿ. ಹೊಟ್ಟೆ ತುಂಬ ಯಾವಾಗ ಅಷ್ಟೇ ಇರುತ್ತೆ. ಸದ್ಯಕ್ಕೆ ಏನು ಮನೇಲೇನು ಊಟ ರೆಡಿ ಇರಲ್ಲ, ಆ ಟೈಮಲ್ಲಿ ಮಾತ್ರ ಇದು ಮಾಡ್ಕೊತೀವಿ. ಅಲ್ಲ ನಂಗೇನು ಗೊತ್ತಾ, ಮೊಸರನ್ನ ಮತ್ತೆ ಮ್ಯಾಗಿ ತಿಂದಾಗ ಮತ್ತೆ ನಮಗೂ ಆಗ ಸಮಾಧಾನ ಆಗೋಗುತ್ತೆ. ಏನು ಉಪ್ಪು ಖಾರ ನಾನು ಏನು ಹಾಕಿಲ್ಲ, ಅಲ್ಲಿ ಏನು ಮಸಾಲೆ ಕೊಡ್ತಾರೆ ಅದು ಹಾಕ್ಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡಿದ್ರೆ ಮುಗ್ದೋಯ್ತು. ಅದು ಬಿಟ್ಟು ಯಾವ ಮಸಾಲೆನೂ ಹಾಕಲ್ಲ. ಕೊಟ್ಟೆ ಖಾಲಿ ಮಾಡೋಳು ನನ್ನ ಮಗಳು. ಈವ್ನಿಂಗ್ ವಿಡಿಯೋದಲ್ಲಿ ನಾನು ಯಾವ ಥರ ಚಾಪರ್ ಮಾಡ್ತೀನಿ, ಮತ್ತು ವೆಜಿಟೇಬಲ್ಲು ಅಡುಗೆಗಳಿಗೆ ಸಾಂಬಾರು. ನಾನು ಹೋಟ್ಲಿಗೆ ಸಂಜೆ ಟೈಮಲ್ಲಿ ಏನು ಚಾಪ್ ಮಾಡ್ತೀನಿ ಮನೇಲಿ ಮಾಡಿಬಿಟ್ಟು ನಾನು ಬೆಳಗ್ಗೆ ಈವ್ನಿಂಗೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆ ತಗೊಂಡೋಗಲ್ಲಿ ಮಾಡೋದು ಒಂದೇ ಬಾಕಿ. ನಾನು ಏನೇನು ಫುಡ್ ಮಾಡ್ತೀನಿ ಅಂತಂದರೆ, ಮಲ್ಲಿಗೆ ಇಡ್ಲಿ, ಅದಕ್ಕೆ ಕೆಂಪು ಚಟ್ನಿ, ತುಪ್ಪ, ಆಮೇಲೆ ಅದಕ್ಕೆ ಆಲ್ಮೋಸ್ಟ್ ಯಾರೂ ಸಾಂಬಾರು ಮಾಡಲ್ಲ. ಯಾಕಂದರೆ ನಮ್ಮ ಕಸ್ಟಮರ್ಗಳು ಜಾಸ್ತಿ ಸಾಂಬಾರು ಕೇಳ್ತಾರೆ. ಕಂಪಲ್ಸರಿ ಸಾಂಬಾರು ಮಾಡಲೇಬೇಕು. ನಮ್ಮ ಹೋಟ್ಲಲ್ಲಿ ಈ ಚಟ್ನಿಗಿನ್ನ ನಾನು ಮಾಡೋ ಸಾಂಬಾರು ಬೇಗ ಖಾಲಿ ಆಗೋದು. ಅದಾದಮೇಲೆ ಪಲಾವು, ವೆಜಿಟೇಬಲ್ ಪಲಾವು, ಒಂದಿನ ಟೊಮೊಟೊ ಬಾತು, ಒಂದಿನ ಮಶ್ರೂಮ್ ಪಲಾವು, ಒಂದಿನ ಪನ್ನೀರ್ ಪಲಾವು, ಈ ಥರ ವೆಜಿಟೇಬಲ್ ಥರ ಮಾಡ್ತಿದ್ದೀನಿ. ಅದಾದಮೇಲೆ ಮಸಾಲೆ ವಡೆ, ಉದ್ದಿನ ವಡೆ,
ಈ ಥರ ಮಾಡ್ತೀನಿ. ದೋಸೆ ಒಂದು ಸ್ಟಾಪ್ ಮಾಡಿದ್ದೀವಿ, ಯಾಕಂದರೆ ಸಿಲಿಂಡ್ರ್ ಕೊರತೆ ಎಲ್ಲರೂ ನೋಡಿದ್ದೀರ. ಅದಕ್ಕೋಸ್ಕರ ದೋಸೆ ಒಂದು ಸ್ಟಾಪ್ ಮಾಡಿದ್ದೀನಿ. ಸಿಂಪಲಾಗಿ ಒಂದು ತವ ತಂದು ಹಿಡ್ಕೊಂಡು ಎಮರ್ಜೆನ್ಸಿ ಇದ್ದರೆ ಅದೊಂದು ಮಾಡ್ತಾಯಿದ್ದೀನಿ ಅಷ್ಟೇ. ನಾಳೆ ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ವಿಡಿಯೋ ಹಾಕ್ತೀವಿ. ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ನಾವು ಕಮೆಂಟ್ ಮಾಡಿದ್ರೆ ನಾನು ವೀಡಿಯೋ ಹಾಕ್ತೀನಿ. ಓಕೆ ಫ್ರೆಂಡ್, ಬಾಯ್, ಟೇಕ್ ಕೇರ್, ಬಾಯ್.